ಇನ್ನು ಅಹಮದಾಬಾದ್ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಈಗಾಗಲೇ ಚುರುಕುಗೊಂಡಿದೆ. 2 ಬ್ಲ್ಯಾಕ್ ಬಾಕ್ಸ್ಗಳು ಪತ್ತೆಯಾಗಿವೆ. ಅಮೆರಿಕದ ಬೋಯಿಂಗ್ ಸಂಸ್ಥೆಯ ತಜ್ಞರು ಕೂಡ ಅಹಮದಾಬಾದ್ಗೆ ಆಗಮಿಸಿದ್ದಾರೆ. ದುರಂತದ ತನಿಖೆಗೆ ಅವರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಇನ್ನು ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ಇವತ್ತು ನಡೆಯಿತು. ಇಡೀ ಗುಜರಾತ್ ಶೋಕ ಸಾಗರದಲ್ಲಿ ಮುಳುಗಿತ್ತು. ಏರ್ ಇಂಡಿಯಾ ವಿಮಾನದ ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆ. ಬ್ಲ್ಯಾಕ್ ಬಾಕ್ಸ್ನಿಂದ ವಿಮಾನ ದುರಂತದ ಸತ್ಯ ಬಯಲಾಗುತ್ತಾ? ಭಾರತದ ಇತಿಹಾಸದಲ್ಲೇ ಕಂಡು ಕೇಳರಿಯದ ವಿಮಾನ ದುರಂತಕ್ಕೆ 270ಕ್ಕೂ ಹೆಚ್ಚು ಮಂದಿ ಜೀವ ಬಿಟ್ಟಿದ್ದಾರೆ. ಓರ್ವ ಪ್ರಯಾಣಿಕ ಬದುಕಿ ವಿಮಾನದಲ್ಲಿದ್ದ 241 ಮಂದಿ ಸಜೀವ ದಹನವಾಗಿದ್ದಾರೆ. ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದ್ದು ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಿದೆ. ಮೇಢೆ ಮೇಢೆ, ನೋ ಪವರ್ ನೋ ಥ್ರಸ್ಟ್, ಗೋಯಿಂಗ್ ಡೌನ್ ಅಂತ ಏರ್ ಇಂಡಿಯಾ ಪೈಲಟ್ ಕಳಿಸಿದ್ದ ಕೊನೆಯ 5 ಸೆಕೆಂಡ್ ಸಂದೇಶವನ್ನ ನಾನಾ ರೀತಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಶುಕ್ರವಾರ ವಿಮಾನದ ಒಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿತ್ತು. ಏರ್ ಇಂಡಿಯಾ ವಿಮಾನದ ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದ್ದು, ಪತ್ತೆಯಾಗಿರುವ ಬ್ಲ್ಯಾಕ್ ಬಾಕ್ಸ್ನಲ್ಲಿ ವಿಮಾನದ ಡಾಟಾ ಮತ್ತು ಪೈಲಟ್ಗಳು ಕೂರುವ ಕಾಕ್ಪಿಟ್ನಲ್ಲಿರುವ ಧ್ವನಿ ಸಂಗ್ರಹವಾಗಿರುತ್ತೆ. ಎಲೆಕ್ಟ್ರಾನಿಕ್ ಸಾಧನವಾದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ FDR ಅಂತಾನೂ ಕರೆಯಲಾಗುತ್ತೆ. ಇದು ದುರಂತ ಸಂದರ್ಭದಲ್ಲಿ ಪ್ರತಿ ಸೆಕೆಂಡ್ನಲ್ಲಿ ಏನಾಯಿತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದು ಕಾಕ್ಪಿಟ್ ಮತ್ತು ವಿಮಾನ ವ್ಯವಸ್ಥೆಯಲ್ಲಿ ಏನಾಯಿತು ಎಂಬುದರ ಕುರಿತು ಮಾಹಿತಿಯನ್ನು ನೀಡುತ್ತೆ. ಕಾಕ್ಪಿಟ್ನಲ್ಲಿನ ಪೈಲಟ್ ಸಂಭಾಷಣೆಗಳು, ರೇಡಿಯೋ ಪ್ರಸರಣಗಳು ಹಾಗೂ ಇತರೆ ಯಾಂತ್ರಿಕ ಶಬ್ದಗಳ ಮಾಹಿತಿಯನ್ನ ಸಂಗ್ರಹಿಸಿರುತ್ತವೆ. ಅಹಮದಾಬಾದ್ಗೆ ಆಗಮಿಸಿದ ಬೋಯಿಂಗ್ ಸಂಸ್ಥೆ ತಜ್ಞರು. ಗುಜರಾತ್ನಲ್ಲಿ ಪತನಕ್ಕೀಡಾದ ಏರ್ ಇಂಡಿಯಾ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ ಅಮೆರಿಕದ ಬೋಯಿಂಗ್ ಸಂಸ್ಥೆಯದ್ದು. ಹೀಗಾಗಿ ಈ ವಿಮಾನದಲ್ಲೇ ದೋಷವಿತ್ತ ಅನ್ನೋ ಆರೋಪಗಳು ಕೇಳಿಬರ್ತಿವೆ. ಈ ಆರೋಪಗಳ ನಡುವೆ ಇದೀಗ ಬೋಯಿಂಗ್ ಸಂಸ್ಥೆಯ ತಜ್ಞರು ತನಿಖೆಗಾಗಿ ಅಹಮದಾಬಾದ್ಗೆ ಬಂದಿಳಿದಿದ್ದಾರೆ. ವಿಮಾನ ಅಪಘಾತದ ಕುರಿತ ಪರಿಶೀಲನೆ ಮತ್ತು ವಿಶ್ಲೇಷಣೆ ನಡೆಸಲಿದ್ದಾರೆ. ರಾಜ್ಕೋಟ್ನಲ್ಲಿ ಮಾಜಿ ಸಿಎಂ ರೂಪಾನಿ ಅಂತ್ಯಕ್ರಿಯೆ. ಪತಿ ಮೃತದೇಹದ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತ ಪತ್ನಿ ಅಂಜಲಿ. ದುರಂತ ಸಂಭವಿಸಿದ 70 ಗಂಟೆ ಬಳಿಕ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ DNA ಮ್ಯಾಚ್ ಆಗಿತ್ತು. ನಿನ್ನೆಯಷ್ಟೇ ಕುಟುಂಬದವರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ರು. ಇಂದು ಗುಜರಾತ್ನ ರಾಜ್ಕೋಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಈ ವೇಳೆ ಪತಿಯನ್ನ ನೆನೆದು ಪತ್ನಿ ಅಂಜಲಿ ರೂಪಾನಿ ಬಿಕ್ಕಿ ಬಿಕ್ಕಿ ಅತ್ರು. ಅಳುತ್ತಿದ್ದ ತಾಯಿಯನ್ನ ಪುತ್ರ ಋಷಭ್ ರೂಪಾನಿ ಸಂತೈಸಿದ್ರು. ಇನ್ನು ವಿಜಯ್ ರೂಪಾನಿ ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ರು. ಅಂತಿಮ ನಮನ ಸಲ್ಲಿಸಿದ್ರು. ವಿಮಾನ ದುರಂತದಲ್ಲಿ ಬಲಿಯಾದವರ ಪೈಕಿ ಇನ್ನೂ 183 ಮಂದಿಯ ಗುರುತು ಪತ್ತೆಯಾಗಿಲ್ಲ. DNA ಮ್ಯಾಚಿಂಗ್ ಮಾಡೋದು ವೈದ್ಯರಿಗೆ ಸವಾಲಾಗಿದೆ. ಇತ್ತ ಸಂಬಂಧಿಕರು ತಮ್ಮವರ ಮೃತದೇಹಕ್ಕಾಗಿ ಸಿವಿಲ್ ಆಸ್ಪತ್ರೆ ಬಳಿ ಕಾಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.